ಹೆಲೋ ಎವ್ರಿವನ್, ನಾನು ರಮ್ಯಾ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಕಿಚನ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಸುಕ್ಕ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಬೀಜ, ಹಸಿ ತೆಂಗಿನಕಾಯಿ, ಅರಿಶಿಣ, ಗಸಗಸೆ, ಈರುಳ್ಳಿ, ಸೋಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಬೇಕು. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ. 2.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಆಮೇಲೆ ಚಕ್ಕೆ ತಗೊಂಡಿದ್ದೆ, ಚಕ್ಕೆ ಹಾಕೋತಾ ಇದ್ದೀನಿ. ಲವಂಗ ಹಾಕೋತಾ ಇದ್ದೀನಿ. ಕಾಳುಮೆಣಸು ಹಾಕೋತಾ ಇದ್ದೀನಿ. ಹಾಗೆ ಸೋಂಪು ತಗೊಂಡಿದ್ದೀನಿ, ಸೋಂಪು ಹಾಕೋತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಬಾಣಲಿಗೆ 1-2-3 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಚಿಕನ್ ತಗೊಂಡಿದ್ದೆ, ಚಿಕನ್ ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಳ್ಳೋಣ. ತಗೊಂಡಿದ್ದೆ ನಾನು. ಆಯಿಲ್ಗೆ ಮುಂಚೆ ಹಾಕಬೇಕಿತ್ತು, ಹಾಕೊಂಡಿಲ್ಲ, ಮರ್ತೋಗಿದ್ದೀನಿ. ಪರವಾಗಿಲ್ಲ, ಇವಾಗ ಹಾಕೋತಾ ಇದ್ದೀನಿ. ಇವಾಗಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ನಾವು ಮುಚ್ಕೋತೀನಿ. ಡ್ರೈ ರೋಸ್ಟ್ ಮಾಡಿರೋದನ್ನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ. ಇಷ್ಟು ಪೌಡ್ರ್ ಆಗಿದೆ. ಇಷ್ಟು ಪೌಡ್ರ್ ಆದರೆ ಸಾಕು. ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಒಂದು ಪ್ಯಾನ್ಗೆ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ ಆಮೇಲೆ ಗಸಗಸೆ ಹಾಕೋತೀನಿ. ಇವಾಗ 1 ಸ್ಪೂನ್ ಆಗೋಷ್ಟು ಅರಿಶಿಣ ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೋತೀನಿ. ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಫ್ರೈ ಆಗಿದೆ. ಇವಾಗ ಇಷ್ಟಾದ್ರೆ ಸಾಕು. ಇವಾಗ ಚಿಕನ್ ಬೆಂದಿದೆ. ಇವಾಗ ಇಷ್ಟು ಬೆಂದ್ರೆ ಸಾಕು. 10 ನಿಮಿಷ ಆಗಿದೆ. ಇವಾಗ ಪೌಡರ್ ಮಾಡ್ಕೊಂಡಿರೋದು ಹಾಕೋತೀನಿ. ತೆಂಗಿನಕಾಯಿ ಗಸಗಸೆ ಎಲ್ಲ ಹಾಕೋತಾ ಇದ್ದೀನಿ. ಇವಾಗ
ರೆಡಿ ಆಗಿದೆ ಇವಾಗ. ಇವತ್ತಿನ ಸಂಚಿಕೆಯಲ್ಲಿ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.